ವೆಲ್ಕಮ್ ಬ್ಯಾಕ್ ಟು ರುಚಿ ಸಂಭ್ರಮ. ನಮ್ಮ ಊಟ ನಮ್ಮ ಸಂಭ್ರಮ. ಇವತ್ತಿನ ರೆಸಿಪಿ ಏನಂದ್ರೆ 15 ಮಿನಿಟ್ಸ್ ಅಲ್ಲಿ ಮಾಡೋ ಕೋವಾ ದಮ್ ರೋಟ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಬನ್ನಿ. ಇಂಗ್ರೀಡಿಯೆಂಟ್ಸ್ ಸ್ಟಾರ್ಟ್ ಮಾಡೋಣ. ತುರಿದಿರೋ ಬೂದ್ಗುಂಬಳಕಾಯಿ, 1 ಕಪ್ ತುಪ್ಪ, 1 ಕಪ್ ಕೋವಾ, 1 ಕಪ್ ಸಕ್ಕರೆ, ಸ್ವಲ್ಪ ಗೋಡಂಬಿ, ಸ್ವಲ್ಪ ದ್ರಾಕ್ಷಿ, 1 ಕಪ್ ಹಾಲು, ಸ್ವಲ್ಪ ಬಾದಾಮಿ. ಸ್ಟಾರ್ಟ್ ಮಾಡೋಣ. ಇವಾಗ ಖಾಲಿ ಪ್ಯಾನ್ ಇಟ್ಕೊಂಡು ಅದಕ್ಕೆ ತುರಿದಿರೋ ಎಲ್ಲ ಸೋರೆಕಾಯಿನೂ ಹಾಕೊಳ್ಳೋಣ. ಹಾಕ್ಕೊಂಡು ಸ್ವಲ್ಪ ಹಸಿ ಫ್ರೈ ಮಾಡೋಣ. ಆವಾಗ ಹಸಿ ಫ್ರೈ ಮಾಡ್ತಾ ಇರಬೇಕಾದ್ರೆ ಏನಾಗುತ್ತೆ, ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ. ಆ ನೀರು ಬಿಟ್ಕೊಳ್ಳೋ ಟೈಮ್ಗೆ ನಾವಿವಾಗ 1 ಕಪ್ ಸಕ್ಕರೆ ಹಾಕೋಣ. ಆ ಸಕ್ಕರೆ ನೀರಲ್ಲೇ ಅದು ಬೇಯಬೇಕು. ಲಿಡ್ ಕ್ಲೋಸ್ ಮಾಡಿ 5 ಮಿನಿಟ್ಸ್ ಅದು ಸಕ್ಕರೆ ನೀರಲ್ಲಿ ಬೇಯಬೇಕು. ಸಕ್ಕರೆ ನೀರಲ್ಲಿ ಅರ್ಧ ಬೆಂದಿದ್ಯಾ ಇಲ್ವಾ ಅಂತ ನಾವಿವಾಗ ಚೆಕ್ ಮಾಡೋಣ ಬನ್ನಿ. ಅರ್ಧ ಬೆಂದಿದ್ಯಾ ಚೆಕ್ ಮಾಡಿದ್ಮೇಲೆ ಇವಾಗ 1 ಕಪ್ ಹಾಲು ಹಾಕಬೇಕು. ಅದಕ್ಕೆ ಹಾಲು ಹಾಕ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿ ತೆಗೆದ್ಮೇಲೆ ಇವಾಗ ಹಲ್ವಾ ಕನ್ಸಿಸ್ಟೆನ್ಸಿಗೆ ಬಂದಿರುತ್ತೆ. ಇವಾಗ 1 ಕಪ್ ಕೋವಾನ ಹಾಕಿ ಮೆಲ್ಟ್ ಮಾಡ್ಕೋಬೇಕು. ಮೆಲ್ಟ್ ಮಾಡ್ಕೊಂಡಿದ ತಕ್ಷಣ ಆಗಿದ್ದೇನೆ ಅದನ್ನು ಪಕ್ಕಕ್ಕೆ ಇಟ್ಕೊಬೇಡ. ಇವಾಗ ಖಾಲಿ ಪ್ಯಾನ್ ತಗೊಂಡು ಅದಕ್ಕೆ 3 ಸ್ಪೂನ್ ತುಪ್ಪ ಹಾಕೊಳ್ಳೋಣ. ಆ 3 ಸ್ಪೂನ್ ತುಪ್ಪ ಹಾಕೊಂಡು ಇವಾಗ ನಾವು ಎತ್ತಿಟ್ಟಿರೋ ಡ್ರೈ ಫ್ರೂಟ್ಸ್ನ ಹಾಕೊಳ್ಳೋಣ. ಗೋಡಂಬಿ, ಬಾದಾಮಿ ಮತ್ತು ದ್ರಾಕ್ಷಿ ಹಾಕೊಂಡು ಗೋಲ್ಡನ್ ಫ್ರೈ ಮಾಡ್ಕೊಳ್ಳೋಣ. ಸೈಡಲ್ಲಿ ಎತ್ತಿಟ್ಟಿರೋ ಕೋವಾ ಮತ್ತು ತುರಿದಿರೋ ಬೂದ್ಗುಂಬಳಕಾಯಿನ ಎತ್ತಿ ತುಪ್ಪಕ್ಕೆ ಹಾಕೊಂಡ್ರೆ ಕೋವಾ ದಮ್ ರೋಟ್ ರೆಡಿ ಆಗಿದೆ. ಇವಾಗ ಅದು ಎಲ್ಲ ಮಿಕ್ಸ್ ಆಗಿದೆ ಮತ್ತು ಅಲ್ಲಿ ತುಪ್ಪ ತೇಲ್ತಾ ಇದೆ ನೋಡಿ. ತುಪ್ಪ ತೇಲ್ತಾ ಇದೆ ಅಂದರೆ ಕೋವಾ ದಮ್ ರೋಟ್ ರೆಡಿ ಆಗಿದೆ ಅಂತ. 15 ಮಿನಿಟ್ಸಲ್ಲಿ ಕ್ವಿಕ್ ಆಗಿ ರಿಚ್ ಆಗಿರೋ ಕೋವಾ ದಮ್ ರೋಟ್ನ ಆರಾಮಾಗಿ ಮಾಡ್ಬೋದು. ಮನೆಗೆ ಯಾರನ್ನ ಗೆಸ್ಟ್ ಬರ್ತಾ ಇದ್ದಾರೆ ಅಂದರೆ 15 ಮಿನಿಟ್ಸಲ್ಲಿ ಕ್ವಿಕ್ ಆಗಿ ಮಾಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಈ ವಿಡಿಯೋ ನಿಮಗಿಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ. ಹಾಗೆ ಕೆಳಗಡೆ ಇರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಎಲ್ಲ ಅಪ್ಡೇಟ್ಸ್ಗಾಗಿ. ಥ್ಯಾಂಕ್ ಯು.